ವಿನುತಾ, ಏನ್ ಮಾಡ್ತಿದ್ಯಾ ನೀನು? ಅದಕ್ಕೆ ಅದನ್ನೆಲ್ಲ ಬಂದ್ಮೇಲೆ ಮಾತಾಡ್ಬೋದಲ್ವಾ? ಮೊದಲು ಬೇಗ ಬನ್ನಿ. ವಿನುತಾ, ಇದೇನ್ರಿ ಇದು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪ್ರತಾಪ್, ಹೊರಗಡೆ ಹೋಗೋರ್ನ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾರ. ಅಂದ್ರೆ ಎಲ್ಗೋ ಹೋಗ್ತಾ ಇದ್ದೀರಾ ಅಂತಾಯ್ತು. ದೀಪ್ತಿ, ಪ್ರತಾಪ್, ಅದು ಇದೇನೇ ಇದು? ಹಬ್ಬದ ದಿನ ಓಡಾಟ ನಿಮ್ದು? ಏನ್ ಶಾಪಿಂಗಾ? ಇಬ್ರು ಒಂದೇ ಕಡೆ ಹೋಗ್ತಾ ಇದ್ದೀರ ತಾನೆ? ಅವಳು ನೋಡಿದ್ರೆ ಹ್ಞೂ ಅಂತಿದ್ದಾಳೆ, ನೀನ್ ನೋಡಿದ್ರೆ ಹ್ಞೂ ಅಂತಿದ್ಯಾ. ಏನಿದು? ವಿನುತಾ, ನೀನೇ ಹೇಳು. ಪ್ರತಾಪ್, ಮನೇಲಿ ಹಬ್ಬ ಮಾಡ್ತಿದೀವಲ್ಲ, ಅದಕ್ಕೆ ಅಮ್ಮನ್ನ ಕರೆದ್ಬಿಟ್ಟು ಬರೋಣ ಅಂತ ಹೋಗ್ತಿದೀನಿ. ಪೆದ್ದು ತರ ಮಾತಾಡ್ತಿದ್ಯಲ್ಲೇ. ಫೋನ್ ಮಾಡಿ ಹೇಳು, ಬರ್ತಾರೆ. ಅಲ್ಗೆ ಹೋಗ್ಬಿಟ್ಟು ಕರಿಬೇಕಾ? ಅದ್ ನನಗೂ ಗೊತ್ತಲ್ವಾ ಪ್ರತಾಪ್, ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿರಲ್ಲ. ನಮ್ ಹೆಂಗಸರದು ಕೆಲವು ಸೂಕ್ಷ್ಮಗಳಿರುತ್ತೆ. ಅದಕ್ಕೆ ಅವ್ನ ಹೆಜ್ಜೋಗಿ ನಾನೇ ಕರೆದ್ ಬಂದ್ಬಿಡ್ತೀನಿ. ಏನ್ ಮಹಾ? ಪ್ರತಾಪ್, ಅಮ್ಮನ್ನ ಕರೆದ್ರೆ ನಮ್ಮನೇಲೂ ಹಬ್ಬ ಇದೆ, ನೀವೇ ಬನ್ನಿ ಅಂತ ಹೇಳ್ತಾರೆ. ನಾವು ಹೆಣ್ಮಕ್ಳು ಹೋಗಿ ಕುಂಕುಮ ಇಟ್ಕೊಂಡು ಬರ್ಬೋದು. ಕರೆಕ್ಟ್, ಹೋಗಿ ನಾನು ಕುಂಕುಮ ಇಟ್ಕೊಂಡು ಅಮ್ಮನ್ ಕರೆದ್ ಬಂದ್ಬಿಡ್ತೀನಿ. ಬನ್ನಿ. ವಿನುತಾ, ನಾನು ಬರ್ತೀನಿ. ನೀನ್ ಯಾಕೆ? ನೀವ್ ಒಬ್ಳೆ ಹೋದ್ರೆ ಅಮ್ಮ ಸುಮ್ನೆ ಇರ್ತಾಳ? ಸಾವಿತ್ರಿ ಎಲ್ಲಿ ಅಂತ ಕೇಳ್ತಾಳೆ. ಒಂದ್ ಹೆಜ್ಜೆ ನಾನು ಬರ್ತೀನಿ, ಬಂದ್ಬಿಡು. ಸರಿ, ನಾನು ಚಪ್ಪಲಿ ಹಾಕೊಂಡ್ಬರ್ತೀನಿ. ಸಾವಿತ್ರಿ, ಸಾವಿತ್ರಿ, ಎಲ್ರು ಹೊರಟೋಗ್ಬಿಟ್ರೆ ಮಡ್ಗೆ ಮನೆ ಕೆಲ್ಸ ಅಮ್ಮ ಒಬ್ರೇ ನೋಡ್ಕೋಬೇಕಾಗುತ್ತೆ. ನಾವೀಗ ಹೋಗ್ ಬರ್ತೀವಿ, ನೀ ಸಂಜೆ ಹೋಗ್ಬಿಟ್ವಾ? ದಿಪ್ಪಿ, ಮೊದ್ಲು ಮನೇಲಿ ತುಂಬಾ ಕೆಲಸ ಇದೆ, ಫಸ್ಟ್ ಅದನ್ನ ಮುಗ್ಸು. ಅರ್ಧ ಗಂಟೆಯಲ್ಲಿ ಏನು ಮುಳುಗ್ ಹೋಗಲ್ಲ ಪ್ರತಾಪ್. ಸಾವಿತ್ರಿ, ನಾವು ಹೋಗ್ ಬರ್ತೀವಿ. ಅದಕ್ಕೆ ಬನ್ನಿ, ಸ್ವಲ್ಪ ಹೆಲ್ಪ್ ಮಾಡಿ. ಇದು ಅದನ್ನ ಇಟ್ಕೊಳ್ಳಿ. ಅದಕ್ಕೆ ನೀವು ಮನೆಗೆ ಹೋಗಿ ದುಡ್ಡು ತಂದ್ಬಿಡ್ತೀರಾ ಪ್ಲೀಸ್? ಯಾಕೆ ವಿನುತಾ, ನೀನ್ ಮನೆಗೆ ಬರಲ್ವಾ? ಇಲ್ಲ, ನೀವು ದುಡ್ಡು ತರೋದ್ರೊಳಗೆ ನಂಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲೇನು ಕೆಲಸ? ಲಾಯರ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ. ಲಾಯರ್ ಆಫೀಸ್ ಹತ್ರ ಏನ್ ಕೆಲಸ ವಿನುತಾ? ನೀನೇನ್ ನಡೆಸ್ತಾ ಇದೀಯ ಅಂತ ನನಗೆ ಗೊತ್ತಾಗ್ಬೇಕು. 30,000 ಅರ್ಜೆಂಟು ಅಂತೀಯ, ಯಾರಿಗೂ ಹೇಳ್ಬೇಡ ಅಂತೀಯ. ಈಗ ಲಾಯರ್ ಆಫೀಸ್ ಹತ್ರ ನಿಲ್ಸಿದ್ಯಾ. ಅದಕ್ಕೆ ಅದೆಲ್ಲ ಹೇಳಕ್ ಟೈಮ್ ಇಲ್ಲ. ಅದಕ್ಕೆ ನೀವು ದುಡ್ಡು ತರೋದ್ರೊಳಗೆ ನಾನು ಬೇಲ್ ಪೇಪರ್ಸ್ಗೆ ರೆಡಿ ಮಾಡ್ಕೋಬೇಕು. ಪ್ಲೀಸ್ ಬೇಗ ಹೋಗಿ ಬನ್ನಿ. ಬೇಗ? ಯಾರಿಗೆ? ಅದು ಅದಕ್ಕೆ ಏನೋಪ್ಪ, ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಅದಕ್ಕೆ ನಾನು ಯಾವ ದೊಡ್ಡ ವ್ಯವಹಾರನೂ ಮಾಡ್ತಿಲ್ಲ ಅಥವಾ ಅಪರಾಧನೂ ಮಾಡ್ತಿಲ್ಲ. ಒಬ್ರಿಗೆ ಸಹಾಯ ಮಾಡ್ತಿದ್ದೀನಿ. ನಮಗ್ ತುಂಬಾ ಬೇಕಾಗಿರೋರು ಅವರು. ಯಾರು ಎತ್ತ ಅಂತ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಅದಕ್ಕೆ ನನ್ನ ನಂಬಿ ಪ್ಲೀಸ್. ವಿನುತಾ, ಕೆಟ್ಟ ಕೆಲಸ ನೀನ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಮ್ಮತ್ತೆ ಮಗಳಾಗಿ, ಸಾವಿತ್ರಿ ತಂಗಿಯಾಗಿ ಯಾವ ಕೆಟ್ಟ ಕೆಲಸನೂ ಮಾಡಲ್ಲ ನೀನು. ಸರಿ, ನಾನಿನ್ ಬರ್ತೀನಿ. ಅದಕ್ಕೆ ನೀವು ನನಗೆ ದುಡ್ಡು ಕೊಡ್ತಿರೋ ವಿಷಯ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. 2 ದಿನದಲ್ಲಿ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ನಿಮಗೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ದುಡ್ಡು ವಾಪಸ್ ಕೊಡೋದ್ರ ಬಗ್ಗೆ ಅಲ್ಲ ವಿನುತಾ, ಎಲ್ಲರ ಹತ್ರನೂ ವಿಷಯ ಮುಚ್ಚಿಟ್ಟು ಅಷ್ಟೊಂದು ದುಡ್ಡು ಲಾಯರ್ ಅಂತ ಎಲ್ಲ ವ್ಯವಹಾರ ಮಾಡ್ಬೇಕಾ ಅಂತ. ಅನಿವಾರ್ಯ. ಅದಕ್ಕೆ ನನಗೆ ಬೇಕಾಗಿರೋರು ತುಂಬಾ ಕಷ್ಟದಲ್ಲಿದ್ದಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಅದಕ್ಕೆ
ದೀಪ್ತಿ, ಇದೇನೆ ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಹೋದವಳು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅದು ಇಲ್ಲ ಅತ್ತೆ. ಯಾಕೆ ಗಾಬರಿ ಆಗಿದ್ಯಾ? ಬೆವರ್ತಾ ಇದೆಯಾ? ಅಲ್ಲೆಲ್ಲ ಸರಿಗಿದೆ ತಾನೆ? ಹಾ ಅತ್ತೆ, ಅದು ಓಡ್ಕೊಂಡು ಬಂದಲ್ಲ, ಅದಕ್ಕೆ ಇರ್ಬೇಕು. ಯಾಕಮ್ಮ ಅಂತ ಅವಸರ? ಇದೇನೆ ಇಷ್ಟೊಂದು ದುಡ್ಡು ನಿನ್ ಕೈಯಲ್ಲಿ? ಅತ್ತೆ, ಅದು ಯಾರಿಗೋ ಕೊಡ್ಬೇಕಾಗಿತ್ತು. ಹೌದಾ? ಈ ದುಡ್ಡು ಮನೆ ಖರ್ಚಿಗೆ ಅಂತ ಪ್ರೀತಮ್ ಕೊಟ್ಟಿದ್ದು? ಹೌದು ಅತ್ತೆ, ಅವರೇ ಹೇಳಿದ್ದು ತಗೊಂಡೋಗಿ ಕೊಡು ಅಂತ. ಅಷ್ಟರ್ಜೆಂಟಾಗಿ ಯಾರಿಗೆ ಕೊಡ್ಬೇಕು? ಸಾಲಾಗಿಲ್ಲ ಮಾಡ್ಕೊಂಡಿದ್ರಾ? ಅದು ಅರ್ಜೆಂಟಾಗಿ ಕೊಡ್ಬೇಕು ಅಂದ್ರು, ಅದಕ್ಕೆ. ಹಬ್ಬದ ದಿನ ಸಾಲ ವಾಪಸ್ ಕೇಳ್ದವ್ರು ಯಾರೇ? ಅವ್ರಿಗೆ ಬುದ್ಧಿ ಇಲ್ಲ. ಕೊಡು, ನಾನೇ ಅವ್ರಿಗೆ ಕೊಡ್ತೀನಿ. ನೀನ್ ನೆಮ್ಮದಿಯಾಗಿ ಅಮ್ಮನ ಮನೆಗೆ ಹೋಗಿ ಹಬ್ಬ ಆಚರಿಸ್ಕೊ. ಅತ್ತೆ, ಅದು ಅದು ಅತ್ತೆ, ಅವ್ರಿಗೆ ಇಲ್ಲಿಗೆ ಬಂದು ತಗೊಂಡೋಗಕ್ಕೆ ಹೇಳು. ನಾನು ನಿಮ್ಗೆ ಎಷ್ಟು ಹೇಳ್ತೀನಿ, ಸಾಲ ಮಾಡ್ಕೋಬೇಡಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಅಂತ. ನನ್ನ ಮಾತೆ ಕೇಳಲ್ಲ. ಅತ್ತೆ, ಅವರು ಬನಶಂಕರಿ ಹತ್ರ ಕಾಯ್ತಾ ಇದ್ದಾರಂತೆ, ನಾನೇ ತಂದ್ಕೊಡ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಅಲ್ವೇ, ರಸ್ತೆ ಮಧ್ಯದಲ್ಲಿ ಹೋಗಿ ಯಾರಿಗೂ ದುಡ್ಡು ಕೊಡೋದು ಏನ್ ಚೆನ್ನಾಗಿರುತ್ತೆ ಹೇಳು? ಪ್ರೀತಮ್ಗೂ ಬುದ್ಧಿ ಇಲ್ಲ. ಇದೆಲ್ಲ ಗಂಡಸರು ಮಾಡೋ ಕೆಲಸ. ಅವ್ನು ನಿನಗೆ ಹೇಳ್ತಾನಲ್ಲ. ಪರವಾಗಿಲ್ಲ ಅತ್ತೆ, ಅಲ್ಲಿ ಅವ್ರ ಹೆಂಡತಿನೇ ಕಾಯ್ತಾ ಇರೋದು, ಅದಕ್ಕೆ ನನಗೆ ತಗೊಂಡೋಗಿ ಕೊಡು ಅಂತ ಹೇಳಿದ್ರು. ಕೊಟ್ಬಿಟ್ಟು ನಾನು ಅಲ್ಲಿಂದನೇ ಮಮ್ಮಿ ಮನೆಗೆ ಹೊರಟೋಗ್ತೀನಿ. ಬರ್ಲಾ ಅತ್ತೆ? ಬಾಯ್ ಅತ್ತೆ. ಇದು ಯಾರು ಬರೆದ ಕತೆಯೋ, ಬಸ ನಮಗಾಗಿ ಬಂದವೆತೆಯೋ. ಬಸ, ಇಂಥ ಹಬ್ಬ ಬಂತು ನಮ್ಗೆ, ಗಂಡಸ್ರಿಗೆ ಬರೀ ಕಣ್ಣೀರೇ ಗತಿ. ಹಲೋ ಬ್ರದರ್, ಯಾಕಂತೀಯ? ಇನ್ನೇನ್ ಬಸ, ಹಬ್ಬ ಬಂದ್ರೆ ತರಕಾರಿ ರೇಟು, ಹೂವಿನ ರೇಟು, ಹಣ್ಣಿನ ರೇಟು ಎಲ್ಲ ಗಗನ ಮುಟ್ತವೆ. ನಮ್ ಜೇಬಿಗೆ ಕತ್ರಿ. ಹಬ್ಬದ ದಿವಸ ಪ್ರತಾಪ್, ಸತ್ಯ ಬಾಗ್ಲಿಗೆ ತೋರಣ ಕಟ್ಟಿ ರಂಗೋಲಿ ಹಾಕಿ ಅದನ್ ಮಾಡಿ ಇದನ್ ಮಾಡಿ ಅಂತ ನೈಸ್ ಮಾಡ್ತಾರೆ. ಅಯ್ಯ, ಮನೇಲಿ ಈಟೊಂದ್ ಜನ ಹೆಣ್ಮಕ್ಳವ್ರೆ. ಏನ್ ಬಂತು ಬಾಸು? ಯಾವಾಗ್ಲೂ ಹೆಣ್ಣಿಗೆ ಅನ್ಯಾಯ ಆಯ್ತೈತೆ, ಹೆಣ್ಣಿಗೆ ಅನ್ಯಾಯ ಆಯ್ತೈತೆ, ಹೆಣ್ಣಿಗೆ ಅನ್ಯಾಯ ಆಯ್ತೈತೆ ಅಂತ ಮಹಿಳಾ ಸಂಘಕ್ಕೆ ಹೋಗ್ತಾರೆ. ನಮ್ಮ ಗಂಡಸ್ರ ಗತಿ ಕೇಳೋರು ಯಾರು ಬಾಸು? ನಾವ್ ಯಾವ ಸಂಘಕ್ಕೆ ಹೋಗೋಣ? ಸತ್ಯ, ವರ್ಷ ಇಡೀ ಅವ್ರು ಅಡ್ಗೆ ಮಾಡ್ತಿರ್ತಾನೆ. ಹಬ್ಬದ ದಿನ ಏನಾದ್ರೂ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಬಿಡು. ಬಾಸ, ವಿನುತ ನಿಮ್ಮನ್ನ ಸರಿಯಾಗೆ ತಯಾರು ಮಾಡವಳೆ. ದಿನ ಪೂರ್ತಿ ಅಲ್ಲ, ಒಂದೇ 1 ಗಂಟೆ ಒಲೆ ಮುಂದ್ರೆ ನಿಂತ್ರೆ ಸಾಕು, ಹಂಗೆ ಕಳ್ಳ 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 ಅಂತ ಕಣ್ಣೀರ್ ಬರ್ತೆ ಬಸ್ಸು ಎಲ್ಲ ಕಡೆ. ಏನ್ ಮಾಡ್ತೀರಾ ನಮ್ ಗತಿ? ಇಂಥ ಹಬ್ಬದ ದಿವಸನೇ ಕೆಲ್ಸ ಇರೋದು, ಅದನ್ನು ನಮ್ ತಲೆಗೆ ಕಟ್ತಾರೆ. ಹಲೋ ಬ್ರದರ್, ನಮ್ ಹೆಂಡತಿರ್ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದಾಗ ಸಂತೋಷ ಪಡೋರು ಯಾರು? ನಾವುಗಳೇ ತಾನೆ. ಹಾಗಿದ್ಮೇಲೆ ತಾವು ಅನುಭವಿಸಿ. ಸತ್ಯ, ಅಯ್ಯೋ, ಇರೋ 4 ತರಕಾರಿ ಹೆಚ್ಚಕ್ಕೆ ಎಷ್ಟು ಹೊತ್ತು? ಬೇಗ ಬೇಗ ಮಾಡಿ. 4 ತರಕಾರಿನ ಕೊಟ್ಟಿದ್ದೀರಾ ನೀವು? ಈರುಳ್ಳಿ ಕೊಟ್ಟಿದ್ದೀರಾ, ಕಣ್ಣಾಗೆ, ಮೂಗ್ನಾಗೆ, ಕಿವಿನಾಗೆ ಎಲ್ಲ ಕಡೆ ನೀರಮ್ಮ. ಸರಿ, ಇದನ್ನೆಲ್ಲ ಬೇಗ ಮುಗಿಸಿ ಬಚ್ಚಲ್ ಮನೆಗೆ ಬನ್ನಿ. ಎಣ್ಣೆ ಕಾಯಿಸಿದೀನಿ, ಚೆನ್ನಾಗಿ ಎಣ್ಣೆ ಒತ್ತಿದ್ದೀನಿ. ನಮಗೆ ಎಣ್ಣೆ ಬಿಟ್ಕೊಳಕ್ ಮಾತ್ರ ಹೌದಾ? ಬಾ, ಎಲ್ ಬಸ್ಸು? ನಿಮಗೆ ಎಣ್ಣೆ ಬಿಟ್ಕೊಳಕ್ ಗೊತ್ತು, ನಮಗೆ ಎಣ್ಣೆ ಇಳ್ಸಕ್ ಗೊತ್ತು. ಚೆನ್ನಾಗಿ ಬಿಸಿ ಬಿಸಿಯಾಗಿ ಎಣ್ಣೆ ಕಾಯಿಸಿದೀನಿ, ಬನ್ನಿ ಚೆನ್ನಾಗಿ ಒತ್ತುತ್ತೀನಿ. ಒತ್ಕಳಮ್ಮ, ಯಾರು ಬೇಡ ಅಂದಿದ್ದು? ಇರಬರ ಕೋಪನೆಲ್ಲ ತೀರಿಸ್ಕ, ಸರಿನಾ? ಹ್ಞೂ, ಮತ್ತೆ ಬಿಡ್ತೀನ ನಾನು. ಪ್ರತಾಪ್, ಎಣ್ಣೆ ಶಾಸ್ತ್ರಕ್ಕೆ ಗಂಡ್ಮಕ್ಳೆಲ್ಲ ಬರ್ಬೇಕು, ನೀವು ಬನ್ನಿ. ಸರಿ, ನೀವು ಕೆಲಸ ಮುಗಿಸಿ ಬನ್ನಿ. ಬಂದೆ. ಅದು ನೀವು ಬರಕಿಲ್ವೇ? ನಿಮ್ಮ ಹೆಂಡತಿ ಏನೋ ಬಂದಾಯ್ತು ಎಣ್ಣೆ ತಟ್ಟೋದಿಕ್ಕೆ. ಆದ್ರೆ ನನ್ನ ಹೆಂಡತಿ ಅವ್ರ ತಾಯಿನ ಕರ್ಕೊಂಡ್ ಬರ್ತೀನಿ ಅಂತ ಹೋದೋಳು ಇನ್ನೂ ಬಂದಿಲ್ಲ. ಹೋಗಿ ತಾವ್ ಬಾಸು, ಇಟ್ಸ್ ಓಕೆ ಬಾಸು, ಕಮ್ ಬಾಸು, ಎಣ್ಣೆ ತರಿಸ್ಕೊಳ್ಳೋಣ. ಯಾರು ತಟ್ಟಿದ್ರೇನೋ ಎಲ್ಲ ಒಂದೇ. ಬನ್ನಿ ಬಾಸು. ಬೇಡ ಬೇಡ, ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ.
ಇನ್ನು ಪಾರ್ಟಿ ಬರೋದು ಲೇಟ್ ಆಗುತ್ತಾ ಮೇಡಮ್? ಇಲ್ಲ ಸರ್, ಇಷ್ಟೊತ್ತಾಗಲೇ ಬಂದ್ಬಿಡ್ಬೇಕಾಗಿತ್ತು. ಮೋಸ್ಟ್ಲಿ ದಾರಿಲಿ ಬರ್ತಾ ಲೇಟ್ ಆಗಿರುತ್ತೆ. ಬಂದ್ಬಿಡ್ತಾರೆ ಸರ್. ಬೇಲ್ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತೇ ಫೀಸ್ ಕಟ್ಟಿ ಎಲ್ಲ ಅಪ್ಲೈ ಮಾಡ್ಬಿಡ್ಬೇಕು. ಇನ್ನು ನಾಳೆ ನಾಳಿದ್ದು ಗೌರ್ಮೆಂಟ್ ರಜಾ. ಲೇಟ್ ಆದ್ರೆ ಕಷ್ಟ. ಇಲ್ಲ ಸರ್, ಬಂದ್ಬಿಡ್ತಾರೆ ಸರ್. ಸ್ವಲ್ಪ ಹೊತ್ತು. ಬೇಗ ಫೋನ್ ಮಾಡಿ ನೋಡಿ. ಹಾ. ಸ್ವಿಚ್ ಆಫ್ ಅಂತ ಬರ್ತಿದೆ, ಬಟ್ ಗ್ಯಾರಂಟಿ ಬರ್ತಾರೆ ಸರ್. ಒಂದು 5 ನಿಮಿಷ ಸರ್, ಬಂದ್ಬಿಡ್ತಾರೆ. ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಯ್ತು? ದುಡ್ಡು ತಂದ್ರಿ ತಾನೆ? ಅಮ್ಮನ್ಗೇನಾದ್ರೂ ವಿಷಯ ಗೊತ್ತಾಯ್ತಾ? ದುಡ್ಡು ಕೊಡಿ. ಒಂದ್ ನಿಮಿಷ ಬಾ. ಏನಕ್ಕೆ? ನಾನು ನಿನಗೆ ದುಡ್ಡು ಕೊಡ್ತೀನಿ, ಆದ್ರೆ ಗುಡ್ ಗುಟ್ಟಾಗಿ ಏನ್ ನಡೆಸ್ತಾ ಇದೀಯಾ ಅಂತ ಹೇಳು. ಇದೆಲ್ಲ ನನಗೆ ಸರಿ ಅನ್ನಿಸ್ತಿಲ್ಲ. ಬೇಲ್ ಯಾರಿಗೆ ಕೊಡಿಸ್ತಾ ಇದೀಯಾ? ಅದಕ್ಕೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅದಕ್ಕೆ ಬೇಲ್ ಪೇಪರ್ಸ್ ತೊಗೊಳಕ್ಕೆ ಲೇಟ್ ಆಗ್ಬಿಡುತ್ತೆ. ಮೊದಲು ದುಡ್ಡು ಕೊಡಿ, ಆಮೇಲೆ ನಾವಿಬ್ರು ಮಾತಾಡೋಣ. ನೋಡು, ನೀನ್ ವಿಷಯನ ಕ್ಲಿಯರ್ ಆಗಿ ಹೇಳೋ ತನಕ ನಾನು ನಿನಗೆ ದುಡ್ಡು ಕೊಡಲ್ಲ. ಸರಿ, ಅದಕ್ಕೆ ನಾನೇನ್ ಮಾಡ್ತಿದ್ದೀನಿ ಅನ್ನೋ ವಿಷಯನ ನಿಮಗೆ ಹೇಳ್ತೀನಿ. ಆದ್ರೆ ಈ ವಿಷಯನ ನೀವ್ ಯಾರ ಹತ್ರನೂ ಹೇಳಲ್ಲ ಅಂತ ನನಗ್ ಪ್ರಮಾಣ ಮಾಡ್ಬೇಕು. ನಾನ್ ಯಾಕೆ ಪ್ರಮಾಣ ಮಾಡ್ಬೇಕು? ನಾನ್ ಪ್ರಮಾಣ ಮಾಡಲ್ಲ. ನೀನ್ ಪ್ರಮಾಣ ಮಾಡೋ ಅಂತ ಕೆಲಸ ಏನ್ ಮಾಡ್ತಾ ಇದ್ಯಾ? ಏನಕ್ಕೆ ನೀವು ಇನ್ನೇನ್ ಎಲ್ಲಾ ಕೆಲಸನೂ ಸುಸೂತ್ರವಾಗಿ ಮುಗ್ದೋಯ್ತು ಅನ್ನೋಷ್ಟ್ರಲ್ಲಿ ದುಡ್ಡು ಕೊಡೋ ಕಿರಿಕ್ ಮಾಡ್ತಿದಾರಲ್ಲ. ನಾನ್ ಬೇಲ್ ಕೊಡಿಸ್ತಿರೋದು ಶ್ರೀನಿವಾಸ್ ಮಾವನ್ಗೆ. ಬುದ್ಧಿ ಇದೆಯಾ ನಿಮ್ಗೆ? ನಿಮ್ ಶ್ರೀನಿವಾಸ್ ಮಾವನ್ಗೆ ಬೇಲ್ ಕೊಡಿಸ್ತಾ ಇದೀಯಾ? ಅವರಿಂದ ತಾನೇ ಪ್ರತಾಪ್ ಜೈಲ್ ಸೇರಿದ್ದು. ಅಂತವ್ರನ್ನ ಬಿಡಿಸ್ತಾ ಇದೀಯ ನೀನು? ಹೌದು, ಅದಕ್ಕೆ ಮಾವ ಅಷ್ಟೆಲ್ಲ ಮಾಡಿದ್ರಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ಅದ್ರಲ್ಲಿ ನಾವು ಕೈ ಜೋಡಿಸಿದ್ವಿ. ಈಗ ಅವ್ರನ್ನ ನಾವೇ ಕಾಪಾಡ್ಬೇಕು ಅಲ್ವಾ? ಕೈ ಮುಗಿತೀನಿ. ಅದಕ್ಕೆ ದುಡ್ಡು ಕೊಡಿ. ನೋಡು ವಿನಿತಾ, ಇನ್ನು ಕಾಲ ಮಿಂಚಿಲ್ಲ. ಇದೆಲ್ಲ ಬೇಡ. ಬೇಡದೇ ಇರೋ ಕೆಲಸಕ್ಕೆ ಕೈ ಹಾಕ್ಬೇಡ ನೀನು. 30,000 ರೂಪಾಯಿಗೆ ನನ್ನ ನಂಬ್ತಿಲ್ಲ ಅಲ್ಲ ನೀವು? ಅದೆಲ್ಲ ಪ್ರಶ್ನೆ. ಹೌದು ಅತ್ತಿಗೆ, ನಿಮ್ಗೆ ನಿಮ್ಮಪ್ಪ ನಿಮ್ಮಣ್ಣ ಹೊಸದಾಗಿ ಬಂದಿರೋ ನಿಮ್ಮ ಅತ್ತಿಗೆ ಮಾತ್ರ ಮುಖ್ಯ. ನಾನಂದ್ರೆ ಎಲ್ರಿಗೂ ಹಾಗೇನೆ. ನಾನು ಏನೇ ಮಾಡಿದ್ರು ಕೆಟ್ಟ ಕೆಲಸ ಮಾಡ್ತಿದ್ದೀನಿ ಅಂತ ನೀವ್ ಅನ್ಕೋತೀರಾ. ನೀವು ಬೇಡ, ನಿಮ್ ದುಡ್ಡು ಬೇಡ. ಮೊದ್ಲು ನೀವು ಇಲ್ಲಿಂದ ಹೋಗಿ, ನಾ ಹೇಗಾದ್ರೂ ಅರೇಂಜ್ ಮಾಡ್ಕೋತೀನಿ. ತಗೋ, ಈ ದುಡ್ಡು ಹೋದ್ರೆ ಹೋಯ್ತು. ನನ್ಗೆ ಈ ದುಡ್ಡು ಮುಖ್ಯ ಅಲ್ಲ. ಆದ್ರೆ ಮನೆಯವ್ರ ಹತ್ರ ವಿಷಯ ಮುಚ್ಚಿಟ್ಟು ಇದೆಲ್ಲ ಬೇಕಾ? ಬಹಳ ದೂರ ಬಂದಿದ್ದೀನಿ. ಅದಕ್ಕೆ ಹಿಂದೆ ವಾಪಸ್ ಹೋಗಕ್ಕಾಗಲ್ಲ. ಮಾವನಿಗೆ ನಾನು ಮಾತು ಕೊಟ್ಟಿದ್ದೀನಿ, ಈ ಸತಿ ನಿಮ್ಮನ್ನ ಕಾಪಾಡ್ತೀನಿ ಅಂತ. ಸ್ಟೇಷನ್ ಇಂದ ಬಿಡಿಸಿದ ಮೇಲೆ ಅವ್ರ ಪಾಡವ್ರು ನೋಡ್ಕೋತಾರಲ್ವಾ? ತಗೋ. ಥ್ಯಾಂಕ್ಸ್ ಅದಕ್ಕೆ. ಒಂದ್ ನಿಮಿಷ ಸರ್, ತಗೊಳ್ಳಿ. ಇದ್ರಲ್ಲಿ 30,000 ಇದೆ. ಬೇಲ್ ಸಿಗುತ್ತಲ್ಲ? ಖಂಡಿತವಾಗ್ಲು. ಬನ್ನಿ ಹೊರಡೋಣ. ಒಂದ್ ನಿಮಿಷ ನೀವು ಕಾರಲ್ಲಿ ಕೂತೀರಿ ಸರ್, ಬಂದೆ. ಆಯ್ತು. ಅದಕ್ಕೆ ನಿಮ್ ಮನೆಗೆ ಹೋಗಿರಿ. ನಾನು ಲಾಯರ್ ಜೊತೆ ಸ್ಟೇಷನ್ಗೆ ಹೋಗಿ ಮಾವನ ಬೇಲ್ ಕೊಡಿಸಿ ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ. ಈ ವಿಷಯನ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಬರ್ತೀನಿ.
ಇವತ್ತು ನೀವು 3 ಜನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ನನ್ನ ಕಣ್ ದೃಷ್ಟಿನೇ ತಗಲತ್ತೆ. ತ್ರಿಮೂರ್ತಿಗಳು. ಆದ್ರೆ ಒಂದ್ ಕೊರತೆ ಇದೆ. ಏನದು? ವಿನುತಾ, ಪೂಜೆ ಶುರು ಮಾಡ್ಬಿಡೋಣ. ಅಪ್ಪ, ವಿನುತಾ ಬರ್ಲಿ. ಎಲ್ಲಿ ಹೋಗಿದ್ದಾಳೆ? ಪೂಜೆ ಹೊತ್ತಿಗೆ ದೀಪ್ತಿನೂ ಇಲ್ಲ, ವಿನುತಾನೂ ಇಲ್ಲ. ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತೀನಿ ಅಂತ ಮನೆಗೆ ಹೋದ್ರು. ಕಾರಲ್ಲಿ ಹೋಗಿದ್ದಾರೆ ತಾನೆ, ಬರ್ತಾರೆ ಬಿಡು. ಮಧ್ಯಾಹ್ನನೇ ಹೋಗಿದ್ದಾರೆ. ಇದಕ್ಕೆ ಯಾಕೋ ಕೂಗ್ತೀಯಾ? ಒಂದು ಫೋನ್ ಮಾಡೋ. ಫೋನ್ ಮಾಡಿದ್ದೀನಿ, ನಾಟ್ ರೀಚಬಲ್ ಮಾಡ್ಕೊಂಡು ಕೂತಿದ್ದಾರೆ. ಈಗೇನು ಪೂಜೆ ಮಾಡಕ್ಕೆ ಅವ್ರು ಕಾಯ್ಬೇಕಾ? ಬೇಡ ಬೇಡ, ರಾಹುಕಾಲ ಶುರು ಆಗ್ಬಿಟ್ರೆ ಮುಗಿಯೋ ತನಕ ಕೈ ಕಟ್ಕೊಂಡು ಕೂತ್ಕೋಬೇಕು. ನಾವು ಪೂಜೆ ಶುರು ಮಾಡ್ಬಿಟ್ಟಿರೋಣ, ಮಹಾಮಂಗಳಾರತಿ ಅಷ್ಟೊತ್ತಿಗೆ ಬರ್ತಾರೆ. ಅದು ಸರಿನೇ, ಬಾ. ಹಲೋ. ಹಲೋ ಅತ್ತೆ, ನಾನು ಪ್ರತಾಪ್ ಮಾತಾಡ್ತಿರೋದು. ಹಾ ಪ್ರತಾಪ್, ಚೆನ್ನಾಗಿದ್ದೀರಾ? ದೀಪಾವಳಿ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಆಯ್ತಾ? ಆಗ್ತಾ ಇದೆ. ಮತ್ತೆ ಪೂಜೆ ಮಧ್ಯೆನೆ ಫೋನ್ ಮಾಡಿದ್ದೀರಾ? ಮತ್ತಿನ್ನೇನ್ ಮಾಡ್ಲಿ, ಇನ್ನೂ ಬಂದಿಲ್ವಲ್ಲ. ಯಾರು ಯಾರು ಅಂತ ಕೇಳ್ತಾ ಇದೀರಲ್ಲ ಅತ್ತೆ. ತಾಯಿ ಮಗಳು ಇಬ್ರು ಸೇರ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ದೀರಾ. ಇನ್ನೊಂದ್ ದಿವಸ ಕರ್ಸ್ಕೊಳ್ಳಿ ಮಾತಾಡೋದಿಕ್ಕೆ. ಇಲ್ಲಿ ಎಲ್ರು ಅವಳಿಗೋಸ್ಕರ ಕಾಯ್ತಾ ಇದ್ದಾರೆ. ಬೇಗ ಕಳಿಸಿ ಅವಳನ್ನ. ನಿಮ್ಗಾದ್ರೂ ಗೊತ್ತಾಗೋದ್ ಬೇಡವಾ? ಅಳಿ ಅಂದ್ರೆ ನೀವ್ ವಿನೂತನ ಕೇಳ್ತಾ ಇದ್ದೀರಾ? ಇನ್ ಯಾರನ್ನ ಕೇಳಲಿ ಅತ್ತೆ? ಫೋನ್ ಕೊಡಿ ಅವಳಿಗೆ. ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ವಿನೂತ ಇಲ್ಲಿಲ್ಲ. ಹೊರಟಿದಾಳ? ಮೊಬೈಲ್ ತಗೊಳಕ್ ಏನಂತೆ ದಾಡಿ ಅವಳಿಗೆ? ಅಲ್ಲ ಪ್ರತಾಪ್, ವಿನೂತ ಇಲ್ಲಿಗೆ ಬಂದೇ ಇಲ್ವಲ್ಲ? ಅತ್ತೆ ಏನ್ ಹೇಳ್ತಿದ್ದೀರಾ? ದೀಪ್ತಿ ವಿನುತ? ಹಾ, ದೀಪ್ತಿ ಮಾತ್ರ ಬಂದಿದ್ಲು. ನಾನು ಅದೇ ಅನ್ಕೊಂಡೆ. ಯಾಕೆ ಪೂಜೆ ಬಿಟ್ಟು ಅಲ್ಲಿ ಇಲ್ಲಿ ತಾರಾಡ್ತಾ ಇದೀಯಾ ಅಂತ ಕೇಳಿದೆ ಅವಳನ್ನ.
ದೀಪ್ತಿ ಮತ್ತೆ ವಿನುತಾ ಜೊತೆನೆ ಹೋದ್ಲಲ್ಲ. ವಿನುತಾ ಇಲ್ಲಿಗೆ ಬಂದಿರ್ಲಿಲ್ಲ. ಇರಿ, ನಾನು ದೀಪ್ತಿಗೆ ಫೋನ್ ಮಾಡಿ ಕೇಳ್ತೀನಿ. ಬೇಡ ಬಿಡಿ, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಎಲ್ಲಿಗೋದ್ಲಿ ವಿನುತಾ?